ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಸರಂತಿಮಠ್. ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕಳೆದ 15 ದಿನಗಳಿಂದ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಹಾಗೂ ಡಿಸಿಎಂ ನಡುವೆ ಈ ಕುರ್ಚಿ ಕಿತ್ತಾಟ ಏನಿತ್ತು ಅದು ಒಂದು ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿಯಿಂದ. ಒಂದು, ನೀವಿಬ್ಬರು ಜಗಳವನ್ನ ಬಿಡಿ, ಅದರಲ್ಲೂ ಬಹಳ ಪ್ರಮುಖವಾಗಿ ಇಬ್ಬರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರಿ. ಅವುಗಳನ್ನ ಮೊದಲು ನೀವು ಕಡಿವಾಣ ಹಾಕಿ, ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಒಂದಷ್ಟು ಸೌಹಾರ್ದತೆಯನ್ನು ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಾಜಕೀಯ ಚರ್ಚೆಗೆ ಅವಕಾಶ ಕೊಡಬೇಡಿ, ವಿರೋಧ ಪಕ್ಷಗಳಿಗೆ ಆಹಾರ ಆಗಬೇಡಿ ಅನ್ನುವಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕ ಸದ್ಯಕ್ಕೆ ಈ ಗದ್ದುಗೆ ಗುದ್ದಾಟ ಒಂದು ಕಡಿವಾಣ ಬಿದ್ದಂತೆ ಕಾಣಿಸ್ತಾ ಇದೆ, ಕದನ ವಿರಾಮ ಆದಂತೆ ಕಾಣಿಸ್ತಾ ಇದೆ. ಆದ್ರೆ ಮುಂದೆ ಈ ತರಹದ ಬೆಳವಣಿಗೆ ಮತ್ತು ಆಗುವಂತ ಸಾಧ್ಯತೆಗಳು ಕಾಣಿಸ್ತದೆ. ಯಾಕಂದ್ರೆ ಇನ್ನೂ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಮತ್ತು ಬೆಳಗಾವಿ ಅಧಿವೇಶನ ಮತ್ತು ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಸಂಸತ್ ಅಧಿವೇಶನದಲ್ಲಿ ಬಿಸಿ ಇದೆ ಮತ್ತು ಇನ್ನೇ 2-3 ದಿನಗಳಲ್ಲಿ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇಲ್ಲಿ ಸಂದರ್ಭದಲ್ಲಿ ಈ ತರದ ಗದ್ದಿಗೆ ಗುದ್ದಾಟದ ವಿಚಾರಗಳು ಚರ್ಚೆಗೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇದರ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೌನವನ್ನು ವಹಿಸಿರುವುದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ರಾಜ್ಯದಲ್ಲಿ ಏನೇ ನಿರ್ಧಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಳ್ಬೇಕು ಅಂತ ಬಂದಾಗ ಉಸ್ತುವಾರಿ ಬಹಳ ಪ್ರಮುಖ ಆಗ್ತಾರೆ. ಉಸ್ತುವಾರಿಗಳು ಯಾವುದೇ ಮೆಸೇಜ್ ಅನ್ನ ಹೈಕಮಾಂಡ್ ಕೊಡ್ಬೇಕಂದ್ರೂ ಕೂಡ ರಾಜ್ಯದಿಂದ ತಮ್ಮದೇ ಆದಂತ ಇನ್ಪುಟ್ಸ್ ಅನ್ನ ಕಲೆಕ್ಟ್ ಮಾಡಿ ಸಿಎಂ ಹಾಗೂ ಡಿಸಿಎಂ ಅವರ ಸೇರಿದಂತೆ ಮಂತ್ರಿ ಮಂಡಳ ಇಡೀ ಕಾಂಗ್ರೆಸ್ ರಾಜ್ಯದಲ್ಲಿ ಯಾವ ವ್ಯವಸ್ಥೆ ಇದೆ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರ್ತಕ್ಕಂಥದ್ದು ಉಸ್ತುವಾರಿಗಳು. ಬಹಳ ಪ್ರಮುಖವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಳೆದ 4 ವರ್ಷಗಳಿಂದ ಇಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಯಾವಾಗ ವಿಪಕ್ಷ ಇದ್ದ 2 ವರ್ಷ ಸಂದರ್ಭದಲ್ಲಿ ಏನು ವಿಪಕ್ಷ ಇತ್ತು ಆ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಅವರನ್ನ ಒಂದುಗೂಡಿಸಿ ಅವರಿಬ್ಬರ ಮಧ್ಯೆ ಇದ್ದಂತಹ ಮನಸ್ತಾಪಗಳು, ಅಧಿಕಾರದ ಒಂದಷ್ಟು ಕಿತ್ತಾಟಗಳು, ಜೊತೆಗೆ ಅವರ ಬೆಂಬಲಿಗರ ಕಿತ್ತಾಟಗಳು ಇವೆಲ್ಲವನ್ನು ಕಡಿವಾಣ ಹಾಕಿ ಇಬ್ಬರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಸುರ್ಜೇವಾಲಾ ವಹಿಸಿದ್ರು. ಆದ್ರೆ ಸುರ್ಜೇವಾಲಾ ಕಳೆದ 2.5 ವರ್ಷದಿಂದ ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದಷ್ಟು ಸುಗಮವಾದಂತ ಆಡಳಿತ ನಡೆಯೋದಕ್ಕೆ ಯಾವುದೇ ಭಿನ್ನಮತೀಯ ಚಟುವಟಿಕೆಗಳಿರದಂತೆ ಮತ್ತು ಯಾವುದೇ ಭಿನ್ನಾಭಿಪ್ರಾಯದ ಹೇಳಿಕೆಗಳು ಇರದಂತೆ ಒಂದಷ್ಟು ಹೇಳಿಕೆಗಳಿಗೆ ಕಡಿವಾಣ ಹಾಕಿದ್ರು. ಆಗಿಂದಾಗೆ ಇತ್ತು. ಸಚಿವರಾದಂತ ರಾಜಣ್ಣ ಆಗ ಸಚಿವರಾಗಿದ್ದಾಗ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರವಾಗಿ ಸಿಎಂ ಬಣದ ಒಂದಷ್ಟು ಸಚಿವರು ಮಾತನಾಡ್ತಾ ಇದ್ರು. ಕೆಪಿಸಿಸಿ ಅಧ್ಯಕ್ಷದ ಸ್ಥಾನ ಬದಲಾವಣೆ ಆಗಬೇಕು, ಕೇವಲ 1 ವರ್ಷಕ್ಕೆ ಮಾತ್ರ ಅದನ್ನ ಸೀಮಿತವಾಗಿ ಮಾಡಿರ್ತಕ್ಕಂಥದ್ದು ಸ್ವತಃ ಹೈಕಮಾಂಡ್ ಹೇಳಿದೆ. ಹಾಗಾಗಿ ಅದನ್ನ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಕಾಂಗ್ರೆಸ್ನ ಸಿಎಂ ಬಣದ ಸಚಿವರು ಹೇಳ್ತಾ ಇದ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಜನ ಧ್ವನಿಗೂಡಿಸ್ತಾ ಇದ್ರು. ಯಾವಾಗ ಲೋಕಸಭಾ ಚುನಾವಣೆ ಮುಗಿತು ಅದು ಒಂದು ರೀತಿಯಲ್ಲಿ ಕಳೆದ 1-1.5 ವರ್ಷದಿಂದ ಭಿನ್ನಮತೀಯ ಹೇಳಿಕೆಗಳಿತ್ತು. ಆದ್ರೆ ಅವುಗಳನ್ನ ಅಲ್ಲಲ್ಲೇ ಕಡಿವಾಣ ಹಾಕುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾ ಬರ್ತಾ ಇದ್ರು. ಜೊತೆಗೆ ಯಾವುದೇ ಭಿನ್ನಮತೀಯ ಚಟುವಟಿಕೆಗಳು ರಾಜ್ಯದಲ್ಲಿ ಆಗದ ಹಾಗೆ ನೋಡ್ಕೊಂಡಿದ್ರು. ಆದ್ರೆ ಇದ್ರ ನಡುವೆ 2.5 ವರ್ಷ ತುಂಬಿದ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಬದಲಾವಣೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ ಅನ್ನೋಂತ ಅರಿವು ಕೂಡ ಸುರ್ಜೇವಾಲಾ ಅವ್ರಿಗಿತ್ತು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಬಿಟ್ಟು ಕೊಡದಂತ ಸಂದರ್ಭ ಅಥವಾ ಅಧಿಕಾರವನ್ನ ಬಿಡುವುದಿಲ್ಲ ಅನ್ನುವಂತ ಸಂದರ್ಭ ಬಂದಾಗ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣ ಒಂದು ರೀತಿಯಲ್ಲಿ ಥ್ರೆಟ್ ಮಾಡುತ್ತೆ, ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಥ್ರೆಟ್ ಮಾಡುತ್ತೆ ಮತ್ತು ಮೆಸೇಜ್ ಅನ್ನ ಕಳಿಸುತ್ತೆ. ಶಾಸಕರು ಕೂಡ ಭಿನ್ನಾಭಿಪ್ರಾಯದ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂತ ಒಂದಷ್ಟು ಮೆಸೇಜ್ ಸುರ್ಜೇವಾಲಾ ಅವ್ರಿಗಿತ್ತು. ಮತ್ತು ಕಳೆದ 2.5 ವರ್ಷದಿಂದ ತಡೆದಿದ್ದಂತಹ ಈ ಎಲ್ಲಾ ಭಿನ್ನಮತೀಯ ಚಟುವಟಿಕೆಗಳನ್ನ ಸುರ್ಜೇವಾಲಾ ಕೊನೆಯ 1 ತಿಂಗಳು ನವೆಂಬರ್ ತಿಂಗಳಲ್ಲಿ ಒಂದು ಪಕ್ಷದ ಚಟುವಟಿಕೆಗಳನ್ನ ನಿಯಂತ್ರಿಸುವಲ್ಲಿ ವಿಫಲವಾದ್ರು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಂದೇಶ ರವಾನೆ ಕಳಿಸಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿಕೆಯನ್ನು ಅವರು ಕಳಿಸಿದ್ರು, ಒಂಥರದ ಮೆಸೇಜ್ಗಳನ್ನು ಕೊಟ್ಟಿದ್ರು. 2.5 ವರ್ಷ ಆದ ಬಳಿಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಭಿನ್ನಮತೀಯ ಚಟುವಟಿಕೆಗಳಾಗ್ತವೆ. ಸಿಎಂ ಬಣ ಆಗ್ಲಿ ಡಿಸಿಎಂ ಬಣ ಆಗ್ಲಿ ದೊಡ್ಡ ತಾರಕಕ್ಕೆ ಹೋಗ್ತಕ್ಕಂತಹ ಒಂದಷ್ಟು ಭಿನ್ನಮತೀಯ ಚಟುವಟಿಕೆಗಳು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ, ಅದು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ನಿಟ್ಟಿನಲ್ಲಿ ಆಗ್ತವೆ ಅನ್ನೋಂಥ ಒಂದಷ್ಟು ಗಮನವನ್ನ ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತೆಗೆದುಕೊಂಡು ಬಂದಿದ್ರು. ಆದ್ರೆ ಅದನ್ನ ಬದಲಾವಣೆ ಮಾಡಬೇಕು ಅಥವಾ ಬದಲಾವಣೆ ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ಸೀರಿಯಸ್ ಆಗಲಿಲ್ಲ. ಕುರ್ಚಿ ಹಂಚಿಕೆ ಮಾಡೋ ವಿಚಾರದಲ್ಲೂ ಕೂಡ ಅಷ್ಟೊಂದು ಸೀರಿಯಸ್ ಆಗಲಿಲ್ಲ. ಯಾವಾಗ ಶಾಸಕರ ನಿಯೋಗ 1-2 ನಿಯೋಗ ದೆಹಲಿಗೆ ಹೋಯ್ತು, ಅದರಲ್ಲೂ ಸಿಎಂ ಹಾಗೂ ಡಿಸಿಎಂ ಪೋಸ್ಟ್ ಗಳನ್ನ ಮಾಡಿದ್ರು ಟ್ವೀಟ್ ಗಳ ಮೂಲಕ, ಫೇಸ್ಬುಕ್ ಮೂಲಕ. ಇದು ಯಾವಾಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಯ್ತು ಆಗ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನು ಮಾಡಿತು. ಸಿಎಂ ಡಿಸಿಎಂಗೆ ನೀವಿಬ್ರು ಒಗ್ಗಟ್ಟಿನಿಂದ ಇರಿ, ಯಾವುದೇ ಭಿನ್ನಮತೀಯ ಚಟುವಟಿಕೆಗಳ ಅವಕಾಶ ಕೊಡಬೇಡಿ. ಕಾಂಗ್ರೆಸ್ ಹೈಕಮಾಂಡ್ ಕೂತು ತೀರ್ಮಾನ ಮಾಡಿ ಚರ್ಚೆ ಮಾಡುತ್ತೆ, ನಿಮ್ಮಿಬ್ಬರಿಗೂ ಒಂದಷ್ಟು ಸಂದೇಶವನ್ನ ಕೊಡುತ್ತೆ. ಅಲ್ಲಿವರೆಗೂ ಯಥಾಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ಮತ್ತು ಸೌಹಾರ್ದಯುತವಾಗಿ ಒಂದಷ್ಟು ಬ್ರೇಕ್ಫಾಸ್ಟ್ ಸೇರಿದಂತೆ ಇನ್ನಿತರ
ಮೀಟಿಂಗ್ಗಳನ್ನ ಮಾಡಿ ಅನ್ನುವಂಥ ಒಂದು ಸೂಚನೆ ಕೊಡ್ತು. ಅದರ ಅನ್ವಯ ಸಿಎಂ ಡಿಸಿಎಂ ಒಳೊಳಗೆ ಅವ್ರು ತಮ್ಮದೇ ಆದಂತ ರಣತಂತ್ರಗಳನ್ನ ಹೆಣಿತಾ ಇದ್ರು, ತಮ್ಮದೇ ಆದಂತ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ರು. ನಗ್ನಗ್ತಾ ಕ್ಯಾಮ್ರಾಗಳಿಗೆ ಫೋಟೋಗೆ ಪೋಸ್ ಕೊಡ್ತಾ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ ಮತ್ತು ಒಳೊಳಗೆ ತಮ್ಮದೇ ಆದಂತಹ ಅಜೆಂಡಾಗಳಿದ್ದಾವೆ. ನಾನೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವ್ರದ್ದು, ನಾನು ಈಗ ಆದಷ್ಟು ಶೀಘ್ರವಾಗಿ ಸಿಎಂ ಆಗ್ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಅಜೆಂಡಾಗಳು ಇನ್ನೂ ಇದ್ದೇ ಇದಾವೆ. ಆದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಹಿಂದೆ ನಿಯಂತ್ರಿಸಿದಂತಹ ಸುರ್ಜೇವಾಲಾ ಈಗ ಎಲ್ಲಿ ಹೋಗಿದ್ದಾರೆ, ಯಾಕೆ ಕಾಣೆಯಾಗಿದ್ದಾರೆ, ಯಾಕೆ ರಾಜ್ಯದ ಕಡೆ ಮುಖ ಮಾಡ್ತಿಲ್ಲ? ಕಳೆದ 2 ತಿಂಗಳಿಂದ ಬಂದಿಲ್ಲ. ಅದರಲ್ಲೂ ನವೆಂಬರ್ ತಿಂಗಳಲ್ಲಿ ಬರ್ಬೇಕಾಗಿತ್ತು. ಅದು ಒಂದು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ರು, ಒಪ್ಕೊಳ್ಳೋಣ. ಬಿಹಾರ ಚುನಾವಣೆ ಫಲಿತಾಂಶ ನವೆಂಬರ್ 14ಕ್ಕೆ ಬಂದಿದೆ. 14ರ ನಂತರ ಎಲ್ಲ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು ಒಂದು ಬಾರಿನೂ ಬಂದಿಲ್ಲ. ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆಗಳು ಕಾರ್ಯಕರ್ತರಲ್ಲಿ ಇದ್ದಾವೆ, ನಾಯಕರಲ್ಲಿ ಇದ್ದಾವೆ. ಜೊತೆಗೆ ಯಾಕೆ ಈ ತರಹದ ಬೆಳವಣಿಗೆ ಆದ್ರೂ ಕೂಡ ಸುರ್ಜೇವಾಲಾ ಅವರು ಈ ಕಡೆ ಮುಖ ಮಾಡ್ತಿಲ್ಲ ಅನ್ನುವಂಥದ್ದು ಇದಾವೆ. ಎಲ್ಲೋ ಒಂದ್ ಕಡೆ ಅವರು ವಿಫಲರಾದ್ರ ಅನ್ನುವಂಥದ್ದು. ಒಂದು ಹೈಕಮಾಂಡ್ಗೆ ಮೆಸೇಜ್ ಅನ್ನ ಕೊಟ್ಟಿದ್ರು, ಒಪ್ಕೊಳ್ಳೋಣ. ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಒಪ್ಕೊಳ್ಳೋಣ. ಆದ್ರೂ ಕೂಡ ರಾಜ್ಯದಲ್ಲಿ ರಾಜ್ಯ ಉಸ್ತುವಾರಿ ಅಂತ ಇದ್ದಾಗ ಈ ಹೇಳಿಕೆಗಳೇ ಕಡಿವಾಣ ಬೀಳುತ್ತವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಕಳೆದ ಜುಲೈ ಅಧಿವೇಶನದಲ್ಲಿ ಏನು ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ವೋಟ್ ಚೋರಿ ವಿಚಾರವಾಗಿ ರಾಜಣ್ಣ ಅವರು ಒಂದಷ್ಟು ವ್ಯತಿರಿಕ್ತವಾದಂತಹ ರಾಹುಲ್ ಗಾಂಧಿ ಅವರಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಏಕಾಏಕಿ ತೆಗೆದು ಹಾಕಲಾಯಿತು. ಆ ಸಂದರ್ಭದಲ್ಲಿ ಇದೇ ಸುರ್ಜೇವಾಲಾ ಅವರ ರಿಪೋರ್ಟೇ ಕೆಲಸ ಮಾಡಿತ್ತು ಅನ್ನುವಂಥದ್ದು. ಇದೇ ಸುರ್ಜೇವಾಲಾ ಅವರೇ ಮಾಹಿತಿಯನ್ನ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿ ಸಚಿವ ರಾಜಣ್ಣರನ್ನ ಉಚ್ಚಾಟನೆ ಮಾಡಿಸೋಕೆ ಅಥವಾ ವಜಾ ಮಾಡಿಸೋಕೆ ಕಾರಣರಾಗಿದ್ರು. ಹೀಗಾಗಿ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣರಾಗಿದ್ದಂತಹ ಸುರ್ಜೇವಾಲಾ ಅವರು ಈಗ ಎಲ್ಲಿ ಹೋಗಿದ್ದಾರೆ, ಯಾಕೆ ಬರ್ತಾ ಇಲ್ಲ ರಾಜ್ಯಕ್ಕೆ ಅನ್ನುವಂಥದ್ದು. ಯಾಕೆ ಅವರು ಬಹಳ ದಿನಗಳಿಂದ ಆ ರಾಜ್ಯದಲ್ಲೇ 4 ವರ್ಷಕ್ಕೆ ಆದ್ರೂ ಕೂಡ 4 ಕಾಲು ವರ್ಷ ಆದ್ರೂ ಕೂಡ ಅವರೇ ಉಸ್ತುವಾರಿ ಆಗಿದ್ದಾರೆ. ಸಹಜವಾಗಿ 3 ವರ್ಷಕ್ಕೆ ಅದು ಅಧಿಕಾರ ಅವಧಿ ಇರುತ್ತೆ ಒಂದು ಉಸ್ತುವಾರಿ ಅಂದಾಗ. 1.5 ವರ್ಷ ಹೆಚ್ಚು ಮಾಡಿದರೆ ಅದಕ್ಕೆ ಕಾರಣ ಈ ಅಧಿಕಾರ ಹಂಚಿಕೆ ಕಿತ್ತಾಟ ಇದೆ. ಅದು ಮುಗಿಯೋವರೆಗೂ ಕೂಡ ನೀವೇ ಉಸ್ತುವಾರಿಯಾಗಿ ಮುಂದುವರಿಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆ ಇತ್ತು. ಇವರು ಕೂಡ ಸಾಕಷ್ಟು ಬಾರಿ ಕೇಳಿದ್ರು, ನನ್ನನ್ನು ಬದಲಾಯಿಸಿ ಕೊಡಿ, ನಾನು ಹರಿಯಾಣದಲ್ಲಿ ಅಧ್ಯಕ್ಷನಾಗ್ತೇನೆ, ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷವನ್ನ ಸಂಘಟನೆ ಮಾಡಿ ಮುಂದೆ ಅಧಿಕಾರಕ್ಕೆ ತರುವಂತ ಕೆಲಸವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈಗಾಗಲೇ ಹೈಕಮಾಂಡ್ಗೆ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಆದ್ರೆ ಸುರ್ಜೇವಾಲಾ ಅವರಿಗೆ ಉಲ್ಟಾ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ನೀವು ಕರ್ನಾಟಕದಲ್ಲಿ ಒಂದು ಅಧಿಕಾರ ಹಂಚಿಕೆ ವಿಚಾರ ಒಂದು ತಹಬದಿಗೆ ಬರುವವರೆಗೂ ನೀವು ಉಸ್ತುವಾರಿ ಆಗಿರ್ಬೇಕು ಅನ್ನೋಂಥದ್ದು. ಅಂತಹ ಉಸ್ತುವಾರಿ, ಅಂತಹ ಜವಾಬ್ದಾರಿ ಇಟ್ಟುಕೊಂಡು ಯಾಕೆ ರಾಜ್ಯಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಅಧಿಕಾರ ಗದ್ದುಗೆ ವಿಚಾರ ಬಂದಾಗ ಅವರು ಕಾಣಿಸ್ಕೋಬೇಕಾಗಿತ್ತು. ಒಂದಷ್ಟು ಸಮಾಧಾನ ಮಾಡುವಂತ ಕೆಲಸವನ್ನ ಸಿಎಂಗಾಗ್ಲಿ ಡಿಸಿಎಂಗಾಗ್ಲಿ ಒಂದಷ್ಟು ಸಚಿವರಿಗೆ ಕೂಡ ಕರೆದು ಮಾತನಾಡಿ ಮೀಟಿಂಗ್ ಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗಿತ್ತು. ಮತ್ತು ಎಲ್ಲಾ ಮಾಹಿತಿಗಳನ್ನ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಯಾರೆಲ್ಲ ಏನೇನ್ ಮಾತಾಡಿದ್ದಾರೆ ಅಥವಾ ಏನ್ ಮಾತಾಡ್ಬೇಕಾಗಿತ್ತು, ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ವರದಿಯನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಡಬೇಕಾಗಿತ್ತು. ಅಂತಹ ಸುರ್ಜೇವಾಲಾ ಕಳೆದ 1.5 ತಿಂಗಳಿಂದ ರಾಜ್ಯಕ್ಕೆ ಆಗಮಿಸ್ತಾ ಇಲ್ಲ. ರಾಜ್ಯದಲ್ಲಿ ಬಂದು ತಮ್ಮ ಇಷ್ಟು ದೊಡ್ಡ ಮಟ್ಟದ ಗೊಂದಲ ಆಗ್ತಾ ಇದ್ರು, ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಸುರ್ಜೇವಾಲಾ ಅವರು ಎಲ್ಲೋ ಮೌನಕ್ಕೆ ಜಾರಿದ್ದಾರೆ ಮತ್ತು ಸುರ್ಜೇವಾಲಾ ಅವರು ಕೂಡ ಎಲ್ಲೋ ರಾಜ್ಯ ಕಾಂಗ್ರೆಸ್ ಒಳ ಜಗಳ ಬೇಕಾಗಿಲ್ಲ ಅನ್ನುವಂತಹ ಮನಸ್ಥಿತಿಗೆ ಏನಾದ್ರು ಬಂದ್ರ ಅನ್ನುವಂಥ ಲೆಕ್ಕಾಚಾರಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕಾರ್ಯಕರ್ತರು ಮತ್ತು ನಾಯಕರು ಒಂದಷ್ಟು ಆದಷ್ಟು ಬೇಗ ಕಾಂಗ್ರೆಸ್ ಹೈಕಮಾಂಡ್ ಈ ಒಳ ಜಗಳವನ್ನ ಬಗೆಹರಿಸಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ಸುರ್ಜೇವಾಲಾ ಅವರು ಕೂಡ ಪೂರಕವಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್.